ಮನಸ್ಸಲ್ಲಿ ಏನೋ ಒಂದು ಆಲೋಚನೆ, ಏನೋ ಒಂದು ಹೇಳಬೇಕು ಅಂತ ಮನಸ್ಸು ಹೇಳ್ತಾ ಇದೆ. ಕೆಲವೊಂದು ಯೋಚನೆಗಳು, ಕೆಲವೊಂದು ಭಾವನೆಗಳು, ಕೆಲವೊಂದು ಸಮಯದಲ್ಲಿ ಅದು ನಮ್ಮ ಮನಸ್ಸಿಗೆ ಒಂದು ನಾಟ್ತದೆ. ಸೊ ಹಾಗೆ ಇವತ್ತು ನನ್ನ ಮನಸ್ಸಿನಲ್ಲಿರುವಂಥ ಎರಡು ಮಾತುಗಳನ್ನು ಹೇಳಬೇಕು ಅಂತ ಆ, ಒಂದು ತುಡಿತಾ ಇದೆ ನನ್ನಲ್ಲಿ. ಅದೇನಂತ ಹೇಳಿದ್ರೆ, ಇವತ್ತು 2026ನೇ ಇಸ್ವಿ. ಇವತ್ತಿನಿಂದ ಇನ್ನು ಮುಂದಕ್ಕೆ 100 ವರ್ಷ ಹೋದರೆ 2126. ನಾವು, ನಮ್ಮ ಸಂಬಂಧಿಕರು, ನಮ್ಮ ಮಿತ್ರರು, ಸೋ ಕಾಲ್ಡ್ ಶತ್ರು ಅಂತ ನಾವು ಯಾರನ್ನ ಕರಿತೀವಿ ಅಥವಾ ಪರಿಗಣಿಸ್ತೇವೆ, ಅವ್ರು ಯಾರು ಇರೋದಿಲ್ಲ. ನಾವಿರುವಂಥ ಈ ಮನೆ, ನಮ್ಮ ಹೆಸರಲ್ಲಿರುವಂಥ ಈ ಜಾಗ, ನಮ್ಮ ಕೈಯಲ್ಲಿರುವಂತಹ ವಾಹನಗಳು ಎಲ್ಲವೂ ನಾಳೆ ಬೇರೊಬ್ಬರ ಕೈಯಲ್ಲಿರ್ತದೆ. ಬೇರೆ ಯಾರೋ ಬಂದು ನಮ್ಮ ಮನೇಲಿರ್ತಾರೆ. ಇವತ್ತು ನಾವು ಯೂಸ್ ಮಾಡುವಂಥ ವೆಹಿಕಲ್ಸ್ ನಾಳೆ ಸ್ಕ್ರ್ಯಾಪ್ ಆಗಿರುತ್ತದೆ. ನಾವು, ನಮ್ಮ ರಿಲೇಟಿವ್ಸ್ಗಳು ಮಣ್ಣಲ್ಲಿ ಮಣ್ಣಾಗಿ ಹೋಗಿರ್ತೇವೆ. ನಮ್ಮ ಮನೇಲಿ ಯಾರು ಇರ್ತಾರೆ, ನಾವು ಕಟ್ಟಿದಂಥ ಮನೆ ಅಥವಾ ನಾವು ಸಂಪಾದಿಸಿದಂಥ ಆಸ್ತಿ, ಇದು ಯಾರು ಮಾಡಿದಂತನೇ ಆ ಮನೇಲಿರೋರಿಗೆ ಅಥವಾ ಆ ಆಸ್ತಿನ ಅನುಭವಿಸ್ತಿರೋರಿಗೆ ಗೊತ್ತೇ ಇರೋದಿಲ್ಲ. ಎಂಥ ವಿಪರ್ಯಾಸ ಅಲ್ವಾ? ನಮ್ಮ ಜೀವನ ಪೂರ್ತಿ ನಾವು ಹಾಗೆ ರೋಷ, ಹೊಟ್ಟೆ ಕಿಚ್ಚು ಇದನ್ನೆಲ್ಲ ಮಾಡಿಕೊಂಡು ನಮಗಿರುವಂಥ ಒಂದು ಒಳ್ಳೆಯ ಸಮಯವನ್ನು ಹಾಳು ಮಾಡಿಕೊಂಡು ದುಡ್ಡಿನ ವ್ಯಾಮೋಹಕ್ಕೆ, ಆಸ್ತಿಯ ವ್ಯಾಮೋಹಕ್ಕೆ ನಮ್ಮ ಒಂದು ಸುಂದರ ಲೈಫನ್ನು ಹಾಳು ಮಾಡ್ಕೊಳ್ತೀವಿ. ಆದರೆ ಯಾರಿಗಾಗಿ? ಇವತ್ತಿನಿಂದ 100 ವರ್ಷಕ್ಕೆ ನಾವಿರುವಂಥ ಈ ಮನೆಯಲ್ಲಿ ನಮ್ಮ ಫೋಟೋ ಕೂಡ ಇರೋದಿಲ್ಲ, ನಮ್ಮ ಹೆಸರು ಕೂಡ ಜ್ಞಾಪಕ ಇರೋದಿಲ್ಲ, ನಮ್ಮವರಂತ ಯಾರೂ ಇರೋದಿಲ್ಲ. ಯಾರಿಗಾಗಿ ನಾವು ಸಂಪಾದಿಸ್ತಿದ್ದೀವಿ? ಒಂದು ಕ್ವಶನ್ ನೀವು ನಿಮ್ಮನ್ನು ಕೇಳ್ಕೊಳ್ಳಿ, ಯಾರಿಗಾಗಿ? ನಮ್ಮ ಆಯುಷ್ಯ ಎಷ್ಟು ವರ್ಷ ಅಂತ ಯಾರಿಗೂ ಗೊತ್ತಿಲ್ಲ. ಆದರೆ ಇರುವಷ್ಟು ದಿವಸ ನಾವು ನಮ್ಮೊಟ್ಟಿಗೆ ಯಾರಲ್ಲಿದ್ದಾರೆ ಅವ್ರ ಜೊತೆ ತುಂಬ ಖುಷಿಯಿಂದ ನಾವು ಬದುಕಬೇಕು. ಅದಕ್ಕಾಗಿ ನಮಗೆ ಈ ಒಂದು ಸುಂದರವಾದ ಲೈಫನ್ನು ದೇವರು ಕೊಟ್ಟಿದ್ದಾರೆ. ಸೊ ಯಾರಿಗೋ ಬುದ್ಧಿಮಾತು ಹೇಳೋಷ್ಟು ದೊಡ್ಡ ವ್ಯಕ್ತಿ ನಾನಲ್ಲ. ಆದರೆ ನಾನು ಹೇಳ್ದಾಗೆ ಕೆಲವೊಂದು ವಿಚಾರಗಳು ಕೆಲವೊಂದು ಸಮಯದಲ್ಲಿ ನಮಗೆ ನಮ್ಮ ತಲೆಗೆ ಬರ್ತದೆ. ಸೊ ಅದನ್ನ ಬೇರೆಯವರೊಂದಿಗೂ ನಾವು ಶೇರ್ ಮಾಡಿಕೊಳ್ಳುವಂಥ ಒಂದು ಮನೋಭಾವದಲ್ಲಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಸೊ ನಾನು ಹೇಳಿದ್ರಲ್ಲಿ ಏನಾದರೂ ತಪ್ಪಿದೆಯಾ ಅಂತ ನನಗೆ ಗೊತ್ತಿಲ್ಲ. ಆದರೂ ನಾನು ಹೇಳಿರೋಂಥ ಈ ಒಂದು ಸನ್ನಿವೇಶಗಳು ಎಲ್ಲರ ಲೈಫಲ್ಲೂ ಆಗ್ತದೆ, ಆಗಿದೆ ಕೂಡ. ಹಿಸ್ಟ್ರಿ ಇಸ್ ದೇರ್, ಪ್ರೆಸೆಂಟ್ ಇಸ್ ದೇರ್ ಆ್ಯಂಡ್ ಫ್ಯೂಚರ್ ಆಲ್ಸೋ ಸೇಮ್. ಎಲ್ರಿಗೂ ಆಗೋದು ಅದೇನೆ. ಸೊ ನಾ ಹೇಳೋದು ಇಷ್ಟೇ, ಲೆಟ್ ಅಸ್ ಆಲ್ ಲಿವ್ ಹ್ಯಾಪಿಲಿ. ನಾವೆಲ್ಲರೂ ಒಟ್ಟಾಗಿ ಒಂದಾಗಿ ಬಾಳೋಣ. ನಾವೆಲ್ಲರೂ ನಮಗೆಷ್ಟು ದಿವಸ ಇದೆ ಈ ಭೂಮಿಯಲ್ಲಿ ಅಷ್ಟು ದಿವಸ ಈ ಬ್ಯೂಟಿಫುಲ್ ಲೈಫನ್ನು ಖುಷಿಯಿಂದ ಸಂತೋಷದಿಂದ ಬಾಳೋಣ. ಯಾರ ಜೊತೆಗೋ ಜಗಳ ಮಾಡಿಕೊಂಡು ಹೊಟ್ಟೆ ಕಿಚ್ಚು ಪಟ್ಕೊಂಡು ಇರುವಂಥ ಈ ಒಂದು ಲೈಫನ್ನು ಹಾಳು ಮಾಡ್ಕೊಳ್ಳೋದು ಬೇಡ. ಸೊ think.